ಹೆಚ್ಚು ಸಂಪತ್ತಿರೋರಿಗೆ ಶ್ರೀಮಂತರು, ಸಂಪತ್ತಿಲ್ಲದೆ ಇರೋರಿಗೆ ಬಡವರು. ಇರಲಿ, ಈ ಥರ ಹೆಸರು ಇಟ್ಟಿರೋದೇನು ತೊಂದರೆ ಅಲ್ಲ. ಆದರೆ ಕೆಲವೊಬ್ಬರು ಏನು ಅನ್ಕೊತಾರೆ, ಶ್ರೀಮಂತಿಕೆ ಅನ್ನೋದು ಶ್ರೇಷ್ಠ, ಬಡತನ ಅಂದರೆ ದರಿದ್ರ ಅಂತ. ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯನ್ನು ಶ್ರೀಮಂತ ಅಂತ ಅಂದ್ಕೊಂಡ್ರೆ ಇವನಿಲ್ಲಿ ಬಡವನಾಗ್ತಾನೆ. ಅದೇ ರೀತಿಯಲ್ಲಿ ಒಬ್ಬ ಶ್ರೀಮಂತ ಇನ್ನೊಬ್ಬ ವ್ಯಕ್ತಿಯನ್ನು ಬಡವ ಅಂತ ಅಂದ್ಕೊಂಡ್ರೆ ನಾನು ಶ್ರೀಮಂತ ಅನ್ನೋ ಒಂದು ಯೋಚನೆ, ಒಂದು ಅಹಂ ಇವನಲ್ಲಿ ಬರುತ್ತೆ. ವಾಸ್ತವದಲ್ಲಿ ಹೇಳಬೇಕು ಅಂದರೆ ಎಲ್ಲರೂ ಮನುಷ್ಯರೇ. ಇಲ್ಲಿ ಯಾರು ಬಡವನೂ ಅಲ್ಲ, ಶ್ರೀಮಂತನೂ ಅಲ್ಲ. ವ್ಯತ್ಯಾಸ ಎಲ್ಲಿ ಬರುತ್ತೆ? ಮಾಡೋ ಒಂದು ಕೆಲಸದಲ್ಲಿ. ಕೆಲಸಗಳು ಬೇರೆ ಬೇರೆ ಅಷ್ಟೇ. ಯಾಕೆ ಕೆಲಸಗಳು ಬೇರೆ ಬೇರೆ ಇದ್ದಾವೆ ಅಂದರೆ ಇಲ್ಲೊಂದು ವ್ಯವಸ್ಥೆ ನಡೀತಿದೆ. ವ್ಯವಸ್ಥೆ ಎಲ್ಲಿರುತ್ತೋ ಅಲ್ಲಿ ಬೇರೆ ಬೇರೆಯಾದ ಕೆಲಸಗಳು ಇದ್ದೇ ಇರ್ತವೆ. ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂದರೆ, ಒಂದು ಮನೆ ಆಗಬೇಕು, ಒಂದು ಸುಂದರವಾದ ಮನೆ ಆಗಬೇಕು ಅಂದರೆ ಅದಕ್ಕೆ ಕೂಲಿಯವರು ಬೇಕು, ಇಂಜಿನಿಯರು ಬೇಕು, ಮೇಸ್ತ್ರಿನೂ ಬೇಕು. ಒಬ್ಬರಿಂದ ಒಂದು ಮನೆಯನ್ನು ಕಟ್ಟಕ್ಕಾಗೋದಿಲ್ಲ. ಈ ಥರ ವ್ಯವಸ್ಥೆ ಇರೋದ್ರಿಂದ ಅನೇಕ ಸಂಬಂಧಗಳಿದ್ದಾವೆ. ಒಬ್ಬರನ್ನೊಬ್ಬರು ಪರಿಚಯ ಮಾಡ್ಕೊತಾರೆ, ಪ್ರೀತಿ ವಿಶ್ವಾಸ ಇರುತ್ತೆ. ಅದರಲ್ಲಿ ಏನೋ ಒಂಥರ ವ್ಯಕ್ತಿ ನೆಮ್ಮದಿಯನ್ನು ಕಾಣ್ತಾನೆ. ಇಲ್ಲಾಂದರೆ ರೋಬೋಟ್ ಥರ ಆಗಿಬಿಡ್ತಾನೆ. ಹಾಗಾಗಿ ವ್ಯವಸ್ಥೆ ಇರೋದ್ರಿಂದ ಬೇರೆ ಬೇರೆ ಕೆಲಸಗಳಿದ್ದಾವೆ ಅಷ್ಟೇ. ಅದರಲ್ಲಿ ದೊಡ್ಡದು ಚಿಕ್ಕದು ಅನ್ನೋದೇನೂ ಇಲ್ಲ. ನಾವು ಯಾವಾಗ ಬಡವ ಶ್ರೀಮಂತ ಅನ್ನೋ ಒಂದು ಪದನ ಯೂಸ್ ಮಾಡ್ತೀವೋ ಅಲ್ಲಿ ಕೆಲವೊಬ್ಬರು ಕೆಳಮಟ್ಟಕ್ಕೆ ಹೋಗ್ಬೋದು, ಇನ್ನು ಕೆಲವೊಬ್ಬರು ಮೇಲ್ಮಟ್ಟಕ್ಕೆ ಹೋಗ್ಬೋದು. ಅಂದರೆ ಸಮಾನತೆ ಅಲ್ಲಿ ಇರೋದಿಲ್ಲ. ಶ್ರೀಮಂತಿಕೆನೇ ಶ್ರೇಷ್ಠ ಆಗಿದ್ದರೆ ಇವತ್ತು ನಾವು ಓದೋ ಪುಸ್ತಕದಲ್ಲಿ ಒಳ್ಳೆಯವರ ಲೀಸ್ಟಲ್ಲಿ ಶ್ರೀಮಂತರ ಹೆಸರೇ ಇರ್ತಿತ್ತು. ಸಂಪಾದನೆ ಅನ್ನೋದು ಬದುಕಲಿಕ್ಕೆ ಬೇಕು. ಅದೇ ಒಂದು ಪರಮ ಗುರಿ ಆಗಬಾರ್ದು. ನೋಡಿ, ಇಲ್ಲಿ ಬದುಕು ಯಾವ ರೀತಿ ಇದೆ. ನಾವು ಪ್ರವಾಸಕ್ಕೆ ಹೋದಾಗ ಅಲ್ಲಿರಬೇಕು ಅಂದರೆ ನಾವು ಏನು ಮಾಡ್ತೀವಿ? ಒಂದು ಸಣ್ಣ ಟೆಂಟ್ ಹಾಕ್ತೀವಿ, ಅದು ತಾತ್ಕಾಲಿಕ. ಅಲ್ಲಿ ಹೋಗಿ ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಟೋದಿಲ್ಲ. ಯಾಕೆ? ಅಲ್ಲಿ ಹೆಚ್ಚು ಟೈಮ್ ನಾವು ಇರೋದಿಲ್ಲ. ಈ ಭೂಮಿ ಮೇಲಿನ ಲೈಫು ಅಷ್ಟೇನೆ. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಹೆಚ್ಚಾಗಿ ಸಂಪಾದನೆ ಮಾಡೋದೇ ಜೀವನದ ಉದ್ದೇಶ ಅಂತ ಕೆಲವರು ಅಂದ್ಕೊಂಡಿದ್ದಾರೆ. ನಮ್ಮಲ್ಲಿ ಒಂದು ಪ್ರಶ್ನೆ ಬರ್ಬೋದು, ಹೌದು, ಜೀವನ ಅಂದರೆ ಬರೀ ಸಂಪಾದನೆ ಮಾಡೋದಲ್ಲ, ಹಾಗಾದರೆ ಏನು? ಸತ್ಯವನ್ನು ತಿಳಿಯೋದು.
ಪ್ರತಿಯೊಬ್ಬರು ಹುಟ್ಟುತ್ತಾರೆ, ಬದುಕ್ತಾರೆ ಮತ್ತು ಸಾಯ್ತಾರೆ. ಮತ್ತು ನಮ್ಮ ಸುತ್ತಮುತ್ತಲಿರೋ ಪ್ರಕೃತಿ ಯಾವುದು ನಮ್ಮದಲ್ಲ. ಇದ್ರ ಬಗ್ಗೆ ಆಲೋಚನೆ ಮಾಡೋದು, ಸತ್ಯವನ್ನು ಅರಿಯೋದು. ಹೇಳಬೇಕು ಅಂದರೆ ಎಲ್ಲರೂ ಸಾಧನೆ ಒಂದು ಹಾದಿಯಲ್ಲಿ ಇರಬೇಕಾಗುತ್ತೆ. ಆದರೆ ಕೆಲವೊಬ್ಬರು ಬೇರೆ ಬೇರೆ ಆಯ್ಕೆ ಮಾಡ್ಕೊತಾರೆ. ಅದು ಅವರ ಒಂದು ವೈಯಕ್ತಿಕ. ವಾಸ್ತವದಲ್ಲಿ ಈ ಪ್ರಪಂಚದಲ್ಲಿ ಎಷ್ಟು ಕೋಟಿ ಜೀವರಾಶಿಗಳಿದ್ದಾವೆ, ಅದರಲ್ಲಿ ಬುದ್ಧಿಶಕ್ತಿ, ವಿಚಾರ ಶಕ್ತಿ, ಗ್ರಹಿಕೆ ಶಕ್ತಿ ಇರೋದು ಮನುಷ್ಯನಿಗೆ ಮಾತ್ರ. ಹಾಗಾಗಿ ಆಲೋಚನೆ ಮಾಡಿ ಸತ್ಯವನ್ನು ವ್ಯಕ್ತಿ ಪ್ರತಿಯೊಬ್ಬರು ಕಂಡ್ಕೋಬೇಕಾಗುತ್ತೆ. ಈ ಒಂದು ಸತ್ಯವನ್ನು ಕಂಡ್ಕೊಳ್ಳೋ ಒಂದು ಏನು ಸಾಧನೆಯಲ್ಲಿ ಇರ್ತೀವಲ್ವ, ಅವಾಗ ನಮಗೆ ಬದುಕಲಿಕ್ಕೆ, ನಮಗೆ ಆಶ್ರಯ ಆಗಲಿಕ್ಕೆ ಕೆಲವೊಂದು ವಸ್ತುಗಳು ಬೇಕು. ಅವನ್ನ ನಾವು ಸಂಪಾದನೆ ಮಾಡ್ಕೋಬೇಕು. ಬದುಕಲಿಕ್ಕೆ ಸಂಪಾದನೆ ಬೇಕು. ಸಂಪಾದನೆ ಬದುಕು ಆಗಬಾರ್ದು.